ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಹೋಗ್ತಿರೋಂಥ ಒಂದು ಬಂಡೀಪುರ ರೂಟು ಬಂದ್ಬಿಟ್ಟು ಕೇರಳ, ತಮಿಳ್ನಾಡು ಮತ್ತು ಕರ್ನಾಟಕ 3 ಸ್ಟೇಟ್ನ ಕವರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಕೇರಳದಿಂದ ಅಂದರೆ ಗುಡಲೂರು ಪಾರ್ಟ್ ಬಂಡೀಪುರ ಹೋಗಬೇಕಾದಾಗ ನನಗೆ ಎಂಟ್ರಿ ಆಗುವಂಥ ಒಂದು ಫಾರೆಸ್ಟೇ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟು. ಈ ಟೈಗರ್ ರಿಸರ್ವ್ ಫಾರೆಸ್ಟ್ ಬಂದ್ಬಿಟ್ಟು ತಮಿಳ್ನಾಡು ಸ್ಟೇಟಲ್ಲಿ ಇದೆ. ಅದೇ ನಾನು ಹೇಳ್ದಂಗೆ ಬಂಡೀಪುರ ಯಾವ ಥರ ಒಂದು ನ್ಯಾಷನಲ್ ಟೈಗರ್ ರಿಸರ್ವ್ ಫಾರೆಸ್ಟು, ಅದೇ ರೀತಿ ಮಧುಮಲೈ ಕೂಡ ಒಂದು ಟೈಗರ್ ರಿಸರ್ವ್ ಫಾರೆಸ್ಟು. ಈ ಟೈಗರ್ ರಿಸರ್ವ್ ಫಾರೆಸ್ಟ್ ಬಂದ್ಬಿಟ್ಟು ತಮಿಳ್ನಾಡು ಸ್ಟೇಟ್ಗೆ. ಇಲ್ಲಿ ಕೂಡ ನಾವು ಟೈಗರ್ಸು ಮತ್ತು ಎಲಿಫೆಂಟ್ಸು, ಡೀರ್ಸು, ಬೈಸನ್ನು, ಇಂಡಿಯನ್ ಗೋರು, ಬಿಯರು, ಲೆಪರ್ಡ್ಸು, ಇದು ಮುಂತಾದ ತುಂಬ ಪ್ರಾಣಿಗಳನ್ನ ಕೂಡ ಇಲ್ಲಿ ಕೂಡ ಕಾಣ್ಬೋದು. ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಬಂಡೀಪುರ ಮತ್ತು ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟು ಅಂದರೆ ಬಂಡೀಪುರ ಟೈಗರ್ ರಿಸರ್ವ್ ಎರಡು ಹೊಂದ್ಕೊಂಡು ಸಮೃದ್ಧವಾದ ಕಾಡನ್ನು ಮಧುಮಲೈ ಫಾರೆಸ್ಟು ಎಂಟ್ರಿ ಆದ ತಕ್ಷಣ ಲೆಫ್ಟಲ್ಲಿ ನೋಡ್ಬೋದಿಲ್ಲಿ ಇಷ್ಟೊಂದು ಜಿಂಕೆಗಳ ಗುಂಪು. ನಾನು ಆ್ಯಕ್ಚುಲಿ ಈ ಬಂಡೀಪುರದಿಂದ ವಾಪಸ್ ಬರ್ಬೇಕಾದ್ರೆ ಇಷ್ಟೊಂದು ಜಿಂಕೆಗಳನ್ನ ನೋಡಿರಲಿಲ್ಲ. ಬಟ್ ಇವಾಗ ಹೋಗ್ತಾ ಮಾತ್ರ ಫುಲ್ ಹೆವಿ ಜಿಂಕೆಗಳು ಲೆಫ್ಟ್ ಸೈಡಲ್ಲಿ ಬಂತು ನೋಡು. ಇವಾಗ ಫಸ್ಟಲ್ಲ ನಮಗೆ ಜಿಂಕೆಯಿಂದ ಮುಂದೆ ನೋಡ್ಕೊಂಡು ಬರ್ತಿದ್ದಂಕ್ಲೆ ಗಜರಾಜ ಎಂಟ್ರಿ ಆದ. ಸೊ ಆ್ಯಕ್ಚುಲಿ ನನಗೆ ಬಂಡೀಪುರದಿಂದ ಕೇರಳ ಹೋಗ್ಬೇಕಾದಾಗ ಎಲ್ಲ ಫೀಮೇಲ್ ಎಲಿಫೆಂಟ್ಸೇ ಎನ್ಕೌಂಟರ್ ಆಗಿತ್ತು. ಬಟ್ ಇವಾಗ ಮಾತ್ರ ಮೇಲ್ ಟಸ್ಕರ್ ಅಂದರೆ ಗಂಡು ಕಾಡಾನೆ ಎನ್ಕೌಂಟರ್ ಆಗಿದೆ. ಅದ್ರ ದಂತ ನೋಡ್ತಾ ಇದ್ದರೆ ನನಗೆ ಇಲ್ಲಿಂದಲೇ ಭಯ ಆಗ್ತಿದೆ. ಮುಂದೆ ಇಲ್ಲೋ ಸ್ವಲ್ಪ ಫುಲ್ ಟ್ರಾಫಿಕ್ ಇದೆ, ಅಂದರೆ ಗಾಡಿಗಳು ನಿಲ್ಸಿದ್ದಾರೆ, ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿಕ್ಕೆ. ಅದ್ರದ್ದು ಮುಂದೆ ಲೈಟಾಗಿ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ ಹೆಂಗಿದೆ ನಿಮಗೆ ಗಂಡಾನೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನೋಡ್ಬಿಟ್ಟು ನನಗೆ ಶಾಕ್ ಆಗ್ತಿದೆ, ಮೈ ಗಾಡ್. ಬಟ್ ತುಂಬ ಲಕ್ಕಿ ನಾನು ಈ ಥರ ಒಂದು ಎಲಿಫೆಂಟ್ಸ್ನ ಎನ್ಕೌಂಟರ್ ಮಾಡಿರೋದಕ್ಕೆ. ನೋಡಿ ಇವಾಗ ಇಲ್ಲಿ ಸೈಡಲ್ಲಿ ಬರ್ತಾಯಿದ್ದೀನಿ, ಒಬ್ಬ ಅದ್ರ ದಂತ ನೋಡು ಗುರು ಹೆಂಗಿದೆ, ಮೈ ಗಾಡ್. ಬೆನ್ನತ್ಕೊಂಡ್ಬಂದ್ಬಿಟ್ರೆ ಇವಾಗ ಸ್ಟಾರ್ಟ್ ಮಾಡ್ರೋ ಗಾಡಿನ. ಯೋಡು ಫುಲ್ ಕಾಮ್ ಆಗಿದೆ ಅದು. ಆ್ಯಕ್ಚುಲಿ ಇನ್ ಕೇಸ್ ಏನಕ್ಕಪ್ಪ ಅಂತ ಹೇಳಿದ್ರೆ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಎಲಿಫೆಂಟ್ಗೆ. ಸೊ ಈ ರೂಟಲ್ಲಿ ಹೋಗೋ ವೆಹಿಕಲ್ಸ್ಗಳಿಗೆ ಎಲ್ಲದಕ್ಕೂ ಅದು ಡಿಸ್ಟರ್ಬ್ಡ್ ಆಗ್ದಾಗೆ ಅದ್ರ ಪಾಡಿಗೆ ಅದು ಅದ್ರ ತನ್ನ ಫುಡ್ನ ತಿನ್ಕೊಂಡು ನೆಮ್ಮದಿಯಾಗಿದೆ. ಸೊ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ನಮ್ಮ ಗಾಡಿ ನಾವು ಸ್ಟಾರ್ಟ್ ಮಾಡಿ ಇಟ್ಕೊಳ್ಳೋಣ. ಬಂದ ತಕ್ಷಣ ಎದ್ಬಿಟ್ಟಂಗೆ ದುಮ್ ಅಂತ ಇಲ್ಲಿ ನೋಡೋರು ನವಿಲು. ವಾವ್, ಗಂಡು ನವಿಲು, ಫುಲ್ ಫೆದರ್ಸ್ ಎಲ್ಲ ಎಷ್ಟು ದೊಡ್ಡದಿದೆ ನೋಡ್ಗುರು ಅದ್ರದ್ದು. ವಾವ್, ಸೂಪರ್. ಮಧುಮಲೈ ಫಾರೆಸ್ಟ್ ಸೂಪರ್. ಆ್ಯಕ್ಚುಲಿ ಇವಾಗ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿ ಲೆಫ್ಟಲ್ಲಿ ನೋಡ್ಬೋದು ಫುಲ್ಲು ಜಿಂಕೆಗಳ ಗುಂಪು, ಮತ್ತು ಎಷ್ಟೊಂದು ಜಿಂಕೆಗಳಿದೆ ಇಲ್ಲಿ. ಯಾಕೆ ಗುರು ಇಷ್ಟೊಂದು ಟ್ರಾಫಿಕ್ಕಿಂದ ಹೊರಗಡೆ ಬರೋಣ ಅಂತ ಬಂದರೆ ಇಲ್ಲಿ ಕೂಡ ಟ್ರಾಫಿಕ್ ಏನಾಗಿರ್ಬೋದು ಮುಂದೆ ನೋಡೋಣ. ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಓ ಮೈ ಗಾಡ್, ಕಾಡಾನೆ. ಗಾಬರಿ ಬಿದ್ದಬಿಟ್ಟೆ ಗುರು ಒಂದು ರೌಂಡಿಗೆ. ಕಾಡಾನೆ ಅಲ್ಲ ಗುರು, ಇದು ಸಾಕಿದ್ದಾನೆ. ಇಷ್ಟೋ ತನಕ ಕಾಡಾನೆಗಳು ಕಂಡು ಇವಾಗ ಸಾಕಿದ್ದಾನೆಗಳು ಕಂಡು. ಏನಕ್ಕಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಇವಾಗ ಈ ಪ್ಲೇಸಲ್ಲಿ ಬಂದ್ಬಿಟ್ಟು ನಮಗೆ ಏನಿದೆಪ್ಪ ಅಂತ ಹೇಳಿದ್ರೆ ಒಂದು ಸಫಾರಿ ಝೋನ್ ಇದೆ. ಅದೇ ರೀತಿ ಆ ಸಫಾರಿ ಝೋನ್ ಎದುರುಗಡೆನೆ ಒಂದು ಅಂದರೆ ಎಲಿಫೆಂಟ್ ಕ್ಯಾಂಪ್ ಇದೆ. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ತಮಿಳ್ನಾಡು ಸ್ಟೇಟ್ಗೆ ಸೇರ್ಕೊಳ್ಳುವಂಥ ಒಂದು ಎಲಿಫೆಂಟ್ ಕ್ಯಾಂಪ್ ಮತ್ತು ಸಫಾರಿ ಬಂದ್ಬಿಟ್ಟು ಇದೇ ಪ್ಲೇಸಲ್ಲಿ ಇರೋದು. ಇವಾಗ ಇಲ್ಲೆಲ್ಲ ನೋಡ್ತಿರ್ಬೋದು, ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರುವಂಥ ಒಂದು ಅಂದರೆ ಆನೆ ಬಿಡಾರದ ವ್ಯಕ್ತಿಗಳು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಿಗೂ. ಸೂಪರ್ ಗುರು, ಸೂಪರ್. ನೋಡೋ ಸಾಕಿದ ಕಾಡಾನೆ ಹೆಂಗೆ ಕಾಣ್ತಾ ಇದೆ. ಅದ್ರದ್ದಂತ ನೋಡ್ರಿ ಹೆಂಗಿದೆ, ದಡುತ್ತಿದ್ದ ದೇಹ. ಆ್ಯಕ್ಚುಲಿ ಈ ರೈಟ್ ಸೈಡಲ್ಲಿ ಏನಿದೆಪ್ಪ ಅಂತ ಹೇಳಿದ್ರೆ ಒಂದು ನದಿ ಹರಿತಾ ಇದೆ. ಸೊ ಪ್ರಾಬಬ್ಲಿ ಅದಕ್ಕೆ ನೀರು ಕುಡಿಸ್ಲಿಕ್ಕೋ ಅಥವಾ ಅದ್ರದ್ದು ಸ್ನಾನ ಮಾಡಿಸ್ಲಿಕ್ಕೋ ಕರ್ಕೊಂಡು ಹೋಗ್ತಾರೆ. ವಾವ್, ಹೆಂಗಿದೆ ನೋಡ್ಬೋದು. ಯಪ್ಪ ಮಿನಿಮಮ್ ಒಂದು 5,000ದಿಂದ 6,000 kg ಅಂತೂ ಇದೆ ಪಕ್ಕ ಅದು ಆನೆ. ಅದೇ ನೋಡು ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದೆ ಕೆಳಗಡೆ. ಸೂಪರ್ ಗುರು. ಇದೆ ಸಫಾರಿಗೆ ಹೋಗಬೇಕಾಗಿರೋವಂಥ ಒಂದು ಜಾಗ. ಇಲ್ಲಿ ಲೆಫ್ಟಲ್ಲಿ ನೋಡ್ಬೋದು, ರೈಟ್ ಸೈಡಲ್ಲಿ ನಮಗೆ ಎಲಿಫೆಂಟ್ ಕ್ಯಾಂಪು, ಲೆಫ್ಟ್ ಸೈಡಲ್ಲಿ ಸಫಾರಿ. ಏನು ಗುರು ಇಷ್ಟೊಂದು ರಶ್ ಇದೆ. ಸೊ ಪ್ರಾಬಬ್ಲಿ ನನಗೆ ಅನ್ಕೊಂಡಿರೋಂಗೆ ನಾನು ಸಫಾರಿಗೆ ಹೋದರೆ 100% ಇವಾಗ ಸಿಗಲ್ಲ. ಟ್ರೈ ಮಾಡೋಣ ಅಂತೇಳಿ ಒಳಗಡೆ ಹೋಗಿ ನೋಡಿದೆ, ಫುಲ್ ಹೆವಿ ಕ್ರೌಡು. ಸೊ ಖಂಡಿತ ಆಗಲ್ಲ. ಆಲ್ಮೋಸ್ಟ್ ಟೈಮ್ 4 o'clock ಆಗಿಬಿಟ್ಟಿದೆ. ಮಳೆ ಬೇರೆ ಹೆವಿ ಆಗಿದೆ. ಈ ಟೈಮಲ್ಲಿ ಸಫಾರಿ ಹತ್ರ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಬರೋ ಪ್ರಾಣಿಗಳೆಲ್ಲ ಒಳಗಡೆ ಹೋಗ್ಬಿಡ್ತವೆ ಆ್ಯಂಡ್ ಕಾಣೋದು ಇಲ್ಲ, ಸೈಟ್ ಕೂಡ ಆಗಲ್ಲ. ಆ ಲೆವೆಲಿಗೆ ಮಳೆ ಬರ್ತಿದೆ ಬಂಡೀಪುರ. ಆ್ಯಕ್ಚುಲಿ ಇಲ್ಲಿಂದ ಬಂಡೀಪುರ ಜಸ್ಟ್ ಇನ್ನೊಂದು 5 to 10 kilometers ಆ ಬಾರ್ಡ್ರು ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಮಗೆ ಸಿಗುವಂಥದ್ದೇ ಬಂಡೀಪುರ ನ್ಯಾಷನಲ್ ಪಾರ್ಕ್. ಸ್ಟಿಲ್ ನಾನು ಇಲ್ಲಿ ತನಕ ಅಂದರೆ ಈ ಸಫಾರಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿರೋದೆಲ್ಲ ಬಂದ್ಬಿಟ್ಟು ತಮಿಳ್ನಾಡು ಸ್ಟೇಟಲ್ಲೇ ಇದೆ. ಇದು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ. ಇವಾಗ ಆ್ಯಕ್ಚುಲಿ ಬೋರ್ಡ್ ಏನು ಕಾಣ್ತಿದೆಯಲ್ಲ ನಿಮಗೆ, ಈ ಬೋರ್ಡು ಅಂದರೆ ಈ ಒಂದು
ಕಮಾನ್ ಬಂದ್ಬಿಟ್ಟು ಇದು ತಮಿಳ್ನಾಡು, ಅಂದರೆ ತಮಿಳ್ನಾಡು ಬಾರ್ಡ್ರು ಎಂಡ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಜಸ್ಟ್ ಒಂದು 50 ಮೀಟರ್ ಮುಂದೆ ಹೋದರೆ ನಮಗೆ ಸಿಗುವಂಥದ್ದೇ ಒಂದು ಕರ್ನಾಟಕದ ಒಂದು ಬೋರ್ಡು, ಅಂದರೆ ವಿ ಆರ್ ಎಂಟ್ರಿಂಗ್ ಟು ಕರ್ನಾಟಕ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಬಂಡೀಪುರ ನ್ಯಾಷನಲ್ ಪಾರ್ಕು, ಹಿಂದೆ ಇದ್ದಿದ್ದು ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟು. ಸೊ ಅಲ್ಲಿ ಕಾಣ್ತಿರೋ ಒಂದು ಈ ಬ್ರಿಡ್ಜ್ನ ದಾಟ್ಕೊಂಡು ಮುಂದೆ ಹೋದ ತಕ್ಷಣ ನಮಗೆ ಸಿಗುವಂಥದ್ದು ಒಂದು ಕರ್ನಾಟಕದ ಎಂಟ್ರಿ. ಸೊ ಕರ್ನಾಟಕದ ಎಂಟ್ರಿಗೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಕಮಾನ್ನ ರೆಡಿ ಮಾಡಿದ್ದಾರೆ. ಯಾವ ಥರ ರೆಡಿ ಮಾಡಿದ್ದಾರೆ ಅಂದರೆ ಜಸ್ಟ್ 1 ಸೆಕೆಂಡು ಮುಂದೆ ತೋರಿಸ್ತೀನಿ ನೋಡಿ. ಅಲ್ಲೊಂದು ಮೇಲ್ಗಡೆ ನಮ್ಮದು ಕರ್ನಾಟಕದ ಲಾಂಛನ ಹಾಕಿದ್ದಾರೆ. ಎಷ್ಟು ಖುಷಿ ಅಲ್ವಾ, ಎಲ್ಲೋ ಹೋಗ್ಬಿಟ್ಟು ಎಲ್ಲೆಲ್ಲ ಸುತ್ತಾಡ್ಕೊಂಡ್ಬಿಟ್ಟು ಫೈನಲಿ ನಮ್ಮ ಜಾಗ, ನಮ್ಮ ರಾಜ್ಯ ಅಥವಾ ನಮ್ಮ ನಾಡಿಗೆ ಎಂಟ್ರಿ ಕೊಟ್ಟರೆ ಹೆಂಗಿರುತ್ತೆ ಅಲ್ವಾ. ಸೊ ನೋಡಿ ಎಷ್ಟು ಅದ್ಭುತವಾಗಿ ಇಲ್ಲೆಲ್ಲ ಟೈಗರ್ ಫೋಟೋಸು ಬೇರೆ ಬೇರೆ ಎಲ್ಲ ಹಾಕಿದ್ದಾರೆ. ಇದೇ ಅಲ್ವಾ ನಮ್ಮ ಕರ್ನಾಟಕದ ಅಂದ ಚಂದ. ಇದೆಲ್ಲ ಆ್ಯಕ್ಚುಲಿ ಏನು ಕಾಣ್ತಿದೆಯಲ್ಲ ನಿಮಗೆ, ಇವಾಗ ನಾನು ಕರ್ನಾಟಕ ಬಾರ್ಡರ್ಗೆ ಎಂಟ್ರಿ ಆಗಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಮೇಲ್ಗಡೆ ಒಂದು ಬೋರ್ಡ್ ಹಾಕವ್ರೆ, ಒಂದು ಟೈಗರು ಮತ್ತು ಲೆಪರ್ಡ್ ಹಾಕವ್ರೆ, ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಕರ್ನಾಟಕ ಬಾರ್ಡ್ರು ಸ್ಟಾರ್ಟ್ ಆಗುತ್ತೆ ಅವರು. ಮನೆಗಳು ಮತ್ತು ರೈಟ್ ಸೈಡಲ್ಲೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿ ಮಾಡಿರೋಂಥ ಮನೆಗಳನ್ನ ಕಾಣ್ಬೋದು. ಸೊ ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಜಿಂಕೆಗಳ ಗುಂಪು ಹೆಂಗಿದೆ ನೋಡು, ಎಷ್ಟು ಆರಾಮಾಗಿ, ಅಂದರೆ ಯಾವುದೇ ಭಯ ಇಲ್ಲ. ಮನೆ ಮುಂದೆ ನಮ್ಮ ಮನೆಯಲ್ಲಿ ಸಾಕಿರೋ ಕೋಳಿಗಳು ಯಾವ ಥರ ಇರುತ್ತೆ ಆ ಥರ ಗುಂಪಲ್ಲೆಲ್ಲ ಇದೆ ಒಬ್ಬರು. ಅದ್ರ ಮುಂದೆ ಅಕ್ಕಪಕ್ಕ ಎಲ್ಲ ಓಡಾಡ್ತಿದ್ದಾರೆ, ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ನೋಡಿ ಪ್ರಕೃತಿಯ ನಿಯಮ ಎಷ್ಟು ಚಂದ ಅಲ್ವಾ. ಅವುಗಳಿಗೂ ಮತ್ತು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋರ್ಗೂ ಒಂದು ಕನೆಕ್ಷನ್, ಯಾಕೆಂದರೆ ಅವುಗಳಿಗೆ ಗೊತ್ತಿದೆ ನಮ್ಮನ್ನೇನು ಹಾಳು ಮಾಡಲ್ಲ ಅಂತ. ಈ ರೈಟ್ ಸೈಡಲ್ಲಿ ನಿಮಗೇನು ಕಾಣ್ತಿದೆಯಲ್ಲ, ಇದು ಆ್ಯಕ್ಚುಲಿ ಬಂಡೀಪುರ ಸಫಾರಿಗೆ ಹೋಗುವಂಥ ಒಂದು ಜಾಗ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿಂದ ಮತ್ತೆ ಟಿಕೆಟ್ಗಳನ್ನ ತೊಗೊಂಡ್ಬಿಟ್ಟು ಮತ್ತೆ ಬಂಡೀಪುರ ಸಫಾರಿಗೆ ಕರ್ಕೊಂಡು ಹೋಗುವಂಥ ಒಂದು ಜಾಗ ಕೂಡ ಹೌದು. ಹಿಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಬಸ್ ಹೋಗ್ತಿದೆ. ಆ ಬಸ್ ಹಿಂದೆ ಒಂದು ಬ್ಯೂಟಿಫುಲ್ ಸ್ಟಿಕ್ಕರ್ನ ಹಾಕಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ 50 ಇಯರ್ಸ್ ಕಂಪ್ಲೀಟೆಡ್ ಅಂತ ಹೇಳ್ಬಿಟ್ಟು. ಏನಕ್ಕೆ ಈ ಥರ ಒಂದು ಸ್ಟಿಕ್ಕರ್ ಹಾಕಿದಾರಪ್ಪ ಅಂತ ಹೇಳಿದ್ರೆ 1973ಯಲ್ಲಿ ಗೌರ್ಮೆಂಟ್ ಬಂದ್ಬಿಟ್ಟು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಒಂದು ಆ್ಯಕ್ಟ್ನ ತರ್ತಾರೆ. ಒಂದು ಏನಪ್ಪ ಅಂತ ಹೇಳಿದ್ರೆ ಪ್ರಾಣಿ ಸಂರಕ್ಷಣೆ ಕಾಯ್ದೆ ಅಂತ ಹೇಳ್ಬಿಟ್ಟು ಒಂದು ತರ್ತಾರೆ. ಆ ಆ್ಯಕ್ಟ್ ಒಳಗಡೆ ಎಲ್ಲ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದೊಂದು ಗೌರ್ಮೆಂಟಿಗೂ ಇಂಡಿಯನ್ ಗೌರ್ಮೆಂಟಿಂದ ಆರ್ಡರ್ ಪಾಸ್ ಆಗುತ್ತೆ. ಸೊ ಆ ಒಂದು ಸೆಲೆಬ್ರೇಷನ್ಗೋಸ್ಕರ, ಅಂದರೆ 1973ಇಂದ 2023ಗೆ 50 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹಿಂದ್ಗಡೆ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು 50 ಇಯರ್ಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್, ಅಂದರೆ ಈ 50 ವರ್ಷದಲ್ಲಿ ನಾವು ಎಷ್ಟೋ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಿದ್ದೀವಿ. ಈ ಆ್ಯಕ್ಟ್ ಬಂದಾದಮೇಲೆ ತುಂಬ ಹೆಲ್ಪ್ ಆಗಿದೆ. ಕಾಡಿನಲ್ಲಿರುವ ಪ್ರಾಣಿಗಳು, ಅಳಿವಿನಂಚಲ್ಲಿರುವ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಇದು ಒಂದು ಅದ್ಭುತವಾದ ಕಾಯ್ದೆ ಅಂತ ಹೇಳಿಬಿಟ್ಟು ಆ ಒಂದು 50 ಇಯರ್ಸಿಗೆ ಕಂಪ್ಲೀಟ್ ಆಗಿರೋ ಒಂದು ಸೆಲೆಬ್ರೇಷನ್, ಅಂದರೆ ಆ ಖುಷಿಗೆ ಹಿಂದ್ಗಡೆ ಸ್ಟಿಕ್ಕರ್ನ ಹಾಕ್ಬಿಟ್ಟು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಸ್ಗಳಲ್ಲಿ ಈ ಥರ ಮಾಡಿದ್ದಾರೆ. ಇಲ್ಲಿ ಕೂಡ ಇಷ್ಟೊಂದು ಟ್ರಾಫಿಕ್ ನೋಡ್ಬೋದು, ಎಷ್ಟೊಂದು ವೆಹಿಕಲ್ಸ್ ನಿಂತಿದೆ. ಯೂಶ್ವಲಿ ಈ ರೋಡಲ್ಲಿ ಈ ಥರ ಟ್ರಾಫಿಕ್ ಆಗಲ್ಲ. ಪ್ಲಸ್ ಇನ್ನೊಂದು ಏನಂದರೆ ಮಳೆ ಬಂದಿರೋದ್ರಿಂದ ನಾನು ಗೆಸ್ ಮಾಡ್ತಾ ಇದ್ದೀನಿ ಮಳೆ ಅಂದರೆ ಈ ಥರ ವೆಹಿಕಲ್ ಸ್ಟಾಪ್ ಆಗಿದೆ, ಟ್ರಾಫಿಕ್ ಆಗಿದೆ. ಇಲ್ಲ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎದುರುಗಡೆ ಯಾವುದಾದ್ರೂ ಒಂದು ಪ್ರಾಣಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ವೆಹಿಕಲ್ ಸ್ಟಾಪ್ ಆಗಿದೆ. ಓ ಓ ಓ ಓ ಗುರು, ಮುಂದೆ ಏನೋ ಯಾವುದೋ ಪ್ರಾಣಿ ಇದೆ, ಮುಂದೆ ಯಾವುದೋ ಏನೋ ಗೊತ್ತಿಲ್ಲ ಗುರು. ಕರಡಿ ಗುರು, ಕರಡಿ ಗುರು, ಕರಡಿ ಗುರು, ಕರಡಿ. ಅಲ್ಲಿ ನೋಡಿ ಫುಲ್ ಅದೆಲ್ಲ ಹೆಂಗಿದೆ ಕರಡಿ. ಮೈ ಗಾಡ್, ಏನು ಅದೃಷ್ಟ ಗುರು ನಂದು ಇವತ್ತು. ಎಕ್ಸಿಟ್ ಆಗಿ ಲಾಸ್ಟ್ ಆಲ್ಮೋಸ್ಟ್ ಬಂಡೀಪುರ ಎಕ್ಸಿಟ್ ಆಗ್ತಾ ಇದ್ದೀನಿ. ಕರಡಿ ನೋಡಿ ಹೆಂಗಿದೆ, ಎಷ್ಟು ದೊಡ್ಡ ಕರಡಿ ಗುರು. ಫುಲ್ ಆಟ ಆಡ್ಕೊಂಡು ಹುಡುಕ್ತಾ ಇದೆ ಫುಡ್ನ ಅದು. ವಾವ್, ಯಪ್ಪಾ ದೇವ. ಅದ್ರದ್ದು ಆ್ಯಕ್ಚುಲಿ ಕಾಲಿಗೆ ಸ್ವಲ್ಪ ಏಟಾದಂಗಿದೆ, ಬಟ್ ಅದು ಫುಲ್ ಏನೇನೋ ಅದು ಲೈಕ್ ಹುತ್ತದಲ್ಲಿ ಸಿಗುವಂಥ ಹುಳುಗಳನ್ನೆಲ್ಲ ಹುಡುಕ್ತಾ ಇದೆ ಅದು. ಮೈ ಗಾಡ್, ಎಷ್ಟು ದುಡ್ದಿದೆ ಗುರು ಕರಡಿದು. ಏನು ಅದೃಷ್ಟ ಗುರು. ದುಡ್ಡು ಕೊಟ್ಟರು ಈ ಥರ ಸಫಾರಿಯಲ್ಲಿ ಅನಿಮಲ್ ಸೈಟಿಂಗ್ ಆಗಲ್ಲ ಗುರು. ಇದನ್ನೇ ಅದೃಷ್ಟ ಅನ್ನೋದು, ಇದನ್ನೇ ಅದೃಷ್ಟ ಅಂತ ಹೇಳಿ ಕರಿತೀವಿ. ಅದು ನೋಡಿ ಫುಲ್ಲು, ಅಂದರೆ ಆ್ಯಕ್ಚುಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ಮಳೆ ಬಿದ್ದಿರೋದ್ರಿಂದ ಹೊರಗಡೆ ಬಂದಿದೆ ಅದು ಫುಡ್ಡಿಗೆ. ನನಗೆ ಏನಾದರೂ ಆಹಾರ ಸಿಗ್ಬೋದು ಅಂತ ಹೇಳ್ಬಿಟ್ಟು ಫುಲ್ಲು. ಮೈ ಗಾಡ್, ಎಷ್ಟು ದೊಡ್ಡದಿದೆ ಗುರು ಅದು. ಶಿವ ಶಿವ, ಬಂದ್ಬಿಟ್ರೆ ಹಂಗೆ ಬೆನ್ನತ್ಕೊಂಡು ಇವಾಗ ಅಷ್ಟೇ ಗಾಬರಿ ಎಲ್ಲ ಬಾಯಿಗೆ ಬಂದ್ಬಿಡುತ್ತೆ ಇವಾಗ. ಎತ್ತಕೊಂಡು ಓಡ್ತಾ ಇರೋದೆ ಫುಲ್ಲು. ನೋಡೋದು ಎಷ್ಟು ಸಕ್ಕತ್ತಾಗಿ ವಾಕ್ ಮಾಡ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಅದಕ್ಕೆ ಏನು ಸಿಕ್ತೋ ಅದೆಲ್ಲ ತೊಗೊಂಡ್ಬಿಟ್ಟು ಇವಾಗ ಒಳಗಡೆ ತಿಂದ್ಬಿಟ್ಟು ಒಳಗಡೆ ಹೋಗ್ತಾ ಇದೆ ಅದು. ಮೈ ಗಾಡ್, ಇದು ಲಕ್ಕು ಅಂದರೆ, ಇದು ಜೀವನ ಅಂದರೆ. ಬಂಡೀಪುರ ಲಾಸ್ಟ್ ಇನ್ನೇನು ಎಕ್ಸಿಟ್ ಆಗಬೇಕು, ಎಕ್ಸಿಟಲ್ಲಿ ಜಾಂಬುವಂತನ ದರ್ಶನ. ಓ ಮೈ ಗಾಡ್,
ಖುಷಿ ಆಯ್ತು ಗುರು ಜೀವನಕ್ಕೆ. ಇದ್ರಿಗಿಂತ ಇನ್ನೇನು ಬೇಕು ಗುರು. ಯಪ್ಪ, ಒಂದು ರೈಡಲ್ಲಿ ಈ ಥರ ಒಂದು ಅನಿಮಲ್ ಸೈಟಿಂಗ್ ಆಗಿಬಿಟ್ರೆ ನೆಮ್ಮದಿ ಜೀವನ, ನೆಮ್ಮದಿಯಾಗಿರುತ್ತೆ ರೈಡ್ ಮಾತ್ರ. ಆಲ್ಮೋಸ್ಟ್ ನನಗೆ ಬಂಡೀಪುರ ಎಕ್ಸಿಟ್ ಆಗ್ತಾ ಇದ್ದೆ. ಎಕ್ಸಿಟ್ ಆಗೋ ಟೈಮಲ್ಲಿ ನನಗೆ ಲೆಫ್ಟ್ ಸೈಡಲ್ಲಿ ಕರಡಿ ಒಂದು ಸೈಟಿಂಗ್ ಆಯಿತು. ಸಿಕ್ಕಾಪಟ್ಟೆ ದೊಡ್ಡ ಕರಡಿ ಮಾತ್ರ. ಒಂದು ಗೇಟ್ ಕಾಣ್ತಾ ಇದೆ, ಬಾಗಿಲು ಥರ, ಅಂದರೆ ಒಂದು ದ್ವಾರ ಬಾಗಿಲು ಥರ ಕಾಣ್ತಾ ಇದೆ. ಸೊ ದಟ್ ಈಸ್ ದ ಎಕ್ಸಿಟ್ ಆಫ್ ಬಂಡೀಪುರ ಅಂತ ಹೇಳ್ಬಿಟ್ಟು, ವಂದನೆಗಳು ಅಂತ ಹೇಳ್ಬಿಟ್ಟು ಏನೋ ಬೋರ್ಡ್ ಹಾಕವ್ರೆ. ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟಿಂದ, ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ವಂದನೆಗಳು ಅಂತ ಹೇಳ್ಬಿಟ್ಟು ಹಾಕವ್ರೆ. ಸೊ ನೋಡಿ, ಫುಲ್ಲು ಸಂಜೆ ಟೈಮ್, ಆಲ್ಮೋಸ್ಟ್ 4:30 ಆಗಿದೆ. ಸೊ ಲಾಸ್ಟ್ ಇನ್ನೇನು ಎಕ್ಸಿಟಲ್ಲಿ ನನಗೇನು ಸಿಗಲ್ಲ ಅಂದ್ಕೊಂಡಿದ್ದೆ. ಬಟ್ ಕರಡಿ ಸೈಟಿಂಗ್ ಆದಮೇಲಂತೂ ಫುಲ್ ಖುಷಿ ಆಗ್ಬಿಡ್ತು ನನಗಂತೂ. ಆ್ಯಕ್ಚುಲಿ ನಾನು ಸಫಾರಿಗೆ ದುಡ್ಡು ಕೊಟ್ಟು ಹೋಗಿದ್ರು ನನಗೆ ಈ ಥರ ಒಂದು ಅನಿಮಲ್ ಸೈಟಿಂಗ್ ಆಗ್ತಿತ್ತಲ್ಲ ಅಂತೂ ಖಂಡಿತ ಗೊತ್ತಿಲ್ಲ. ಬಟ್ ಯೂಶ್ವಲಿ ಪೀಪಲ್ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ತುಂಬ ಬೇರೆ ಬೇರೆ ಪ್ಲೇಸಿಂದ ಬಂದುಬಿಟ್ಟು ಸಫಾರಿಗೆ ಹೋಗ್ಬಿಟ್ಟು ಸೈಟಿಂಗ್ ಆಗದೆ ಹಾಗೆ ಹೋಗ್ತಾರೆ. ಬಟ್ ನನ್ನ ಅದೃಷ್ಟ ಲಾಸ್ಟಲ್ಲಿ ನನಗೆ ಕರಡಿ ಸೈಟಿಂಗ್ ಆಯಿತು. ಸೊ ಈ ಒಂದು ಮಧುಮಲೈ ಮತ್ತು ಬಂಡೀಪುರ ರಿಸರ್ವ್ ಫಾರೆಸ್ಟ್ ರೋಡು, ಈ ಒಂದು ಕಂಟೆಂಟು ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತೀನಿ. ಅಲ್ಲಿ ತನಕ ಬಿ ಹ್ಯಾಪಿ, ಹ್ಯಾವ್ ಎ ಗುಡ್ ಲೈಫ್.